ಸೊ ಡೆಫಿನೆಟ್ಲಿ ತುಂಬ ಖುಷಿಯಾಗುತ್ತೆ. ಒಂದು ಜರ್ನಲಿಸ್ಟ್ ಯೂನಿಯನ್, ಸ್ಪೆಷಲಿ ಕರ್ನಾಟಕದ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಮಾಡ್ತಾ ಇರೋಂಥದ್ದು. ವಿವಿಧ ಕ್ಷೇತ್ರಗಳಲ್ಲಿ ತುಂಬ ಸಾಧಕರನ್ನ ಗುರುತಿಸಿ ವಿದೇಶದಲ್ಲಿ ಮಾಡ್ತಾ ಇರೋದು ತುಂಬ ಹೆಮ್ಮೆ ಇದೆ. ಯಾಕೆಂದರೆ ನಮ್ಮ ಕನ್ನಡನ ಒಂದು ದುಬೈವರೆಗೂ ತೊಗೊಂಡು ಹೋಗೋದಿದೆಯಲ್ಲ, ಸ್ಪೆಷಲಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ. ಯಾಕಂದರೆ ಸಾಧಕರಿಗೆ ಮುಂದೆ ಏನು ಮಾಡಬೇಕು ಅಂತಂದಾಗ ಈ ಥರದೊಂದು ಅವಾರ್ಡ್ ಫಂಕ್ಷನ್ಸ್ಗಳನ್ನ ಮಾಡಿ ಒಂದು ಬೆನ್ತಟ್ಟಿ ಪ್ರೋತ್ಸಾಹ ನೀಡೋದಿದೆಯಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ಆ ಥರ ಒಂದು ಪ್ರೋತ್ಸಾಹ ನೀಡಿದಾಗ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು ಅನ್ನೋದ್ರ ಕಡೆ ಗಮನ ಸಿಗುತ್ತೆ. ಎಷ್ಟೋ ಜನ ಸಾಧಕರು ಸಾಧನೆ ಮಾಡಿರೋವಂಥವರು ಎಲೆಮರೆ ಕಾಯಿಯಾಗಿ ಉಳ್ಕೊಂಬಿಟ್ಟಿರ್ತಾರೆ. ಅವ್ರುಗಳನ್ನೆಲ್ಲ ಗುರುತಿಸಿ, ಅದು ನಾನಾ ಕ್ಷೇತ್ರಗಳಿಂದ, ನಾಟ್ ಓನ್ಲಿ ಫ್ರಮ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಅಲ್ಲ, ಪ್ರತಿಯೊಂದು ಫೀಲ್ಡಿಂದ ಗುರುತಿಸಿ ಒಂದು ಅವಾರ್ಡ್ ಕೊಡ್ತಾ ಇರೋದಿರ್ಬೋದು, ಅವ್ರನ್ನ ಪ್ರೋತ್ಸಾಹಿಸ್ತಾ ಇರೋದಿರ್ಬೋದು, ತುಂಬ ಖುಷಿ ಇದೆ. ಆ್ಯಂಡ್ ಸ್ಪೆಷಲಿ ಇದು ನಡೀತಾ ಇರೋದು ಮ್ಯೂಸಿಯಂ ಆಫ್ ದ ಫ್ಯೂಚರ್ ದುಬೈನಲ್ಲಿ. ಅದು ತುಂಬ ಹೈ ಎಂಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಸಡನ್ನಾಗಿ ಹೋಗಿದ ತಕ್ಷಣ ಟಿಕೆಟ್ಸ್ ಕೂಡ ಅವೈಲೇಬಲ್ ಇರಲ್ಲ, ಪ್ರೀ ಬುಕ್ಕಿಂಗ್ ಮಾಡಬೇಕು, ಅಲ್ಲಿ ಜಸ್ಟ್ ವಿಸಿಟ್ ಮಾಡಬೇಕು ಅಂದಾಗಲೂ ಕೂಡ. ಸೊ ಅಂಥ ಒಂದು ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಅವಾರ್ಡ್ ಫಂಕ್ಷನ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ನೀಡಿರೋದು, ಅಲ್ಲಿ ನಡೀತಾ ಇರೋದು ತುಂಬ ಖುಷಿ ಆಗುತ್ತೆ.